ವಿದ್ಯಾವಂತರ ಕಡೆಗಣಿಸಿತು ಅಂತಂದ್ರೆ ನಾವು ದಾವಣಗೆರೆ ಲೋಕಸಭಾ ಕ್ಷೇತ್ರ ಅಲ್ಲ ಅದನ್ನು ಕನ್ಸಿಡರ್ ಮಾಡೋದು. ನಾವೇನು ಹೇಳ್ತೀವಿ ಅಂದರೆ ಈಗ ಆಲ್ರೆಡಿ ಉತ್ತರ ದಕ್ಷಿಣ ಶಾಸಕರಿದ್ದಾರೆ, ಮಂತ್ರಿಗಳು ಸಭಾ ಕ್ಷೇತ್ರದ ಟಿಕೆಟ್ ಅಂತಿಮ ಅನ್ನುವಂಥದ್ದು ಒಂದು ಕಡೆ. ಇನ್ನು ಕಾಲಾವಕಾಶ ಅನ್ನುವಂಥದ್ದು ಕೊನೆಯವರೆಗೆ ಇರ್ತದೆ, ಅದು ನಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ. ನಾವು ಬಯಸೋದೇನೆಂದರೆ ಈಗ ಪ್ರಭಾ ಮಲ್ಲಿಕಾರ್ಜುನ ಟಿಕೆಟ್ ಕೊಟ್ಟರೆ ತಪ್ಪೇನಿಲ್ಲ, ಅವರು ವಿದ್ಯಾವಂತರು ಡಾಕ್ಟರ್ ಪ್ರಭಾ ಮಲ್ಲಿಕ್. ನಾವು ಏನು ಬಯಸ್ತಾ ಇದ್ದೀವಿ ಅಂದರೆ ಈಗ ಆಲ್ರೆಡಿ ಉತ್ತರ ದಕ್ಷಿಣ ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ, ಉಸ್ತುವಾರಿಗಳಿದ್ದಾರೆ. ಹಾಗಾಗಿ ಹೊಸ ಯುವ ನಾಯಕರನ್ನ ಸೃಷ್ಟಿ ಮಾಡಿದರೆ ಕಾಂಗ್ರೆಸ್ ಸಿದ್ಧಾಂತದ ಪಕ್ಷದಲ್ಲಿರ್ತಕ್ಕಂಥ ಹೊಸ ಯುವ ನಾಯಕರು ಸುಮಾರು 10 ತಿಂಗಳಿಂದ ಇವರೇನಾಗುತ್ತೆ 8 ವಿಧಾನಸಭಾ ಕ್ಷೇತ್ರ ದಾವಣಗೆರೆಯಲ್ಲಿ ಬರ್ತಕ್ಕಂಥ ಪಾದಯಾತ್ರೆಯನ್ನು ಮಾಡಿದ್ದಾರೆ. ಪ್ರತಿ ಹಳ್ಳಿಗೂ ತಲುಪಿದ್ದಾರೆ, ಸಂದೇಶವನ್ನು ಕೊಡಿದ್ದಾರೆ. ಚುನಾವಣೆಯಲ್ಲಿ ನಾನು ಲೋಕಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷೆಯಾಗಿ ನಾನು ನಿಲ್ತೀನಿ ಅನ್ನುವಂಥದ್ದು, ಸ್ಪರ್ಧೆ ಮಾಡ್ತೀನಿ ಅನ್ನುವಂಥದ್ದು ಹೇಳ್ಕೊಂತ ಬಂದಿತ್ತು. ಹಾಗಾಗಿ ಅಂಥ ಒಬ್ಬ ಯುವ ನಾಯಕನಿಗೆ ಮತ್ತು ಬುದ್ಧಿವಂತ ವ್ಯಕ್ತಿಗೆ ಪಕ್ಷದಲ್ಲಿ ವರಿಷ್ಠರು ಗುರುತಿಸಿ ಟಿಕೆಟ್ ನೀಡಿದರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಸಹ ಕಾಂಗ್ರೆಸ್ ಪಕ್ಷ ಗುರುತಿಸಿ ಟಿಕೆಟ್ ನೀಡಿದೆ ಅನ್ನುವಂಥದ್ದು ಸಾಬೀತಾಗುತ್ತೆ. ಹಾಗಾಗಿ ನಾವೇನು ಹೇಳಕ್ಕೆ ಬಯಸ್ತೀವಿ ಅಂದರೆ ಪಕ್ಷದ ವರಿಷ್ಠರಾಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಸಾಹೇಬರಾಗಿರ್ಬೋದು, ಇವರಲ್ಲಿ ಒಂದು ಮನವಿ ಏನು ಕೊಡ್ತೀವಿ ನಾವು ಶ್ರೀ ಜಿ ಬಿ ವಿನಯ್ ಕುಮಾರ್ ಅಭಿಮಾನಿ ಬಳಗದಿಂದ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಹೇಳಲು ಏನು ಬಯಸ್ತೀವಿ ಅಂದರೆ ಕೊನೆಯ ಕಾಲಘಟ್ಟದಲ್ಲಿಯೂ ಸಹ ಜಿ ಬಿ ವಿನಯ್ ಕುಮಾರ್ಗೆ ಲೋಕಸಭಾ ಕ್ಷೇತ್ರದಿಂದ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಟಿಕೆಟನ್ನು ನೀಡಿದರೆ ಸುಮಾರು 2 ರಿಂದ 3 ಲಕ್ಷ ಅಂತರದಿಂದ ನಾವು ಗೆಲ್ಲಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತೀವಿ. ಇದನ್ನು ಮೀರಿ ಪ್ರಭಾ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಕೊಟ್ಟರೂ ಕೂಡ ನಾವು ಪಕ್ಷದ ಸಿದ್ಧಾಂತಗಳನ್ನು ಒಪ್ತೀವಿ. ಮೇಲಾಗಿ ಬಂಡಾಯ ಅಭ್ಯರ್ಥಿ ಅನ್ನುವಂಥದ್ದು ಜಿ ಬಿ ವಿನಯ್ ಕುಮಾರ್ ಬಂದಾಗ ಅವ್ರ ಮುಖೇನ ಚರ್ಚೆ ಮಾಡಿ ನಮ್ಮ ಪತ್ರಿಕೆ ಮಾಧ್ಯಮದವರಿಗೂ ಸಹ ಸಮಯವನ್ನು ಕೊಟ್ಟು ನಿಮ್ಮ ಜೊತೆಗೆ ಕೂಡ ನಾವು ಸಂದರ್ಶನ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಹೆಜ್ಜೆಯನ್ನು ತೆಗೆದುಕೊಳ್ತೀವಿ. ಅದೇ ರೀತಿಯಾಗಿ ಇವತ್ತು ನಾವು ಯಾವುದೇ ರೀತಿಯಾದಂತಹ ಗೊಂದಲದ ಹೇಳಿಕೆಗಳು ಕೊಡ್ತೇ ಇಲ್ಲ. ಇವತ್ತೇನಪ್ಪ ಅಂದರೆ ಇದು ಒಂದು ಸ್ಪಷ್ಟ ಮನವಿ. ಅವರು ಕೂಡ ಕ್ಷೇತ್ರದಲ್ಲಿ ಸುಮಾರು 10 ತಿಂಗಳಿಂದ ಅಡ್ಡಾಡಿದ್ದಾರೆ. ಸೊ ಅವತ್ತು ಕೂಡ ಕನ್ಸಿಡರ್ ಮಾಡ್ಬೋದಾಗಿತ್ತಲ್ಲ ಪಕ್ಷ, ಬೇಡಪ್ಪ ಈ ಸಲ ನಿನಗೆ ಕೊಡೋಕೆ ಆಗಲ್ಲ, ಸೊ ನಾವು ಕಾಂಗ್ರೆಸ್ ಸಿದ್ಧಾಂತಗಳನ್ನು ಒಪ್ಕೊಂಡು ನೀವು ಮಾಡ್ಕೊಂತ ಹೋಗ್ರಿ, ನೆಕ್ಸ್ಟ್ ಅವಕಾಶ ಸಿಕ್ಕಾಗ ಕೊಡೋಣ ಅಂತ ಹೇಳ್ಬೋದಾಗಿತ್ತು. ಆದರೂ ಕೂಡ ಜಿ ಬಿ ವಿನಯ್ ಕುಮಾರ್ಗೆ ಎಲ್ಲೋ ಒಂದು ಕಡೆ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಟಿಕೆಟ್ ಎನ್ನುವಂಥದ್ದು ಬಲ್ಲ ಮೂಲಗಳಿಂದ ನಮಗೆ ಬಂದಿರತಕ್ಕಂಥ ಮಾಹಿತಿ ಅಪ್ಡೇಟ್ ಆಗಿರೋದು ರಾತ್ರಿ. ಹಾಗಾಗಿ ಕೊನೆಯ ಕ್ಷಣದಲ್ಲಿಯೂ ಸಹ ಜಿ ಬಿ ವಿನಯ್ ಕುಮಾರ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಲಿ, ದೇವರ ಆಶೀರ್ವಾದ ಎಲ್ಲರ ಕಡೆ ಅವ್ರಿಗಿದೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಮೂಲೆಗೆ ಹಳ್ಳಿಗೆ ಜನಸೇವೆಯನ್ನು ಮಾಡಿದ್ದಾರೆ, ಜನರಿಗೆ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅವ್ರ ಇನ್ಸೈಟ್ ಸಂಸ್ಥೆಯಲ್ಲಿ ಸಹ IAS KS ವಿದ್ಯಾರ್ಥಿಗಳಿಗೆ ಸಹ ಒಂದು ಉಚಿತ ಸೇವೆಯನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿದ್ವಿ. ತಾಲೂಕಿನಿಂದ 8 ರಿಂದ 10 ಜನ ಬಡ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ದಾವಣಗೆರೆ ಲೋಕಸಭೆ ವ್ಯಾಪ್ತಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜನರು ನೋವಿಗೆ ಸ್ಪಂದಿಸ್ತಾ ಇದ್ದಾರೆ. ಪಕ್ಷಕ್ಕೆ ಭಾಳ ದೊಡ್ಡ ಆಸ್ತಿಯಾಗಿ ಇವತ್ತಿಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಜಿ ಬಿ ವಿನಯ್ ಕುಮಾರ್ ಅವರಿಗೆ ಪ್ರಬಲ ಆಕಾಂಕ್ಷೆಯಾಗಿದ್ದುಕೊಂಡು ಪಕ್ಷದ ವರಿಷ್ಠರು, ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದ ವರಿಷ್ಠರು ನೀನು ಕೆಲಸ ಮಾಡಪ್ಪ, ನಿನಗೆ ಟಿಕೆಟ್ 100ಕ್ಕೆ 100 ಆಗುತ್ತೆ ಅನ್ನುವಂಥ ವಿಶ್ವಾಸದ ಮಾತುಗಳು ಹೇಳಿದರು. ಆದರೆ ಎಲ್ಲ ಒಂದು ಕಡೆ ಇವತ್ತು 3ನೇ ಪಟ್ಟಿ ಬಿಡುಗಡೆ ಆಗ್ತದೆ. ನಮಗೆ ರಾತ್ರಿಯ ಒಂದು ಆಂತರಿಕ ಮಾಹಿತಿ ಪ್ರಕಾರ ಎಲ್ಲ ಒಂದು ಕಡೆ ಟಿಕೆಟ್ ಕೈ ತಪ್ಪುವಂಥ ಸಾಧ್ಯತೆಗಳಿದೆ ಅನ್ನುವಂಥ ವದಂತಿಗಳು ಕೇಳಿಬರ್ತಾಯಿದೆ. ನಾನು ಈಗಲೂ ಕೂಡ ಅವಕಾಶ ಇದೆ, ಪಕ್ಷದ ವರಿಷ್ಠರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಭಾಳ ದೊಡ್ಡ ಪಕ್ಷಕ್ಕೆ ಆಸ್ತಿ ಆಗ್ಬೋದಾದಂಥ ವಿನಯ್ ಕುಮಾರ್ ಅವರನ್ನು ಮತ್ತು ಗೆಲ್ಲುವಂಥ ಹೆಚ್ಚು ಸಾಧ್ಯತೆಗಳಿರ್ತಕ್ಕಂಥ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನು ಕಳೆದುಕೊಳ್ಳುವಂಥ ನಿಟ್ಟಿನಲ್ಲಿ ನಿಮ್ಮ ನಿರ್ಧಾರಗಳು ಇರಬಾರ್ದು. ಸೊ ಹಾಗಾಗಿ ವಿನಯ್ ಕುಮಾರ್ ಅವರಿಗೆ ನೀವು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕು ಅನ್ನುವಂಥ ಮನವಿಯನ್ನು ಈ ಮೂಲಕ ನಾನು ಮತ್ತೆ ಮನವಿ ಮಾಡ್ತಾ ಇದ್ದೇನೆ. ಒಂದು ವೇಳೆ ಎಲ್ಲಾದರೂ ಕೂಡ ಟಿಕೆಟ್ ಏನಾದರೂ ಕೈ ತಪ್ಪಿತು ಅಂದರೆ ಜನರ ಅಭಿಪ್ರಾಯ ಸಂಗ್ರಹದ 2 ಸಭೆಗಳನ್ನು, ಒಂದು ಬಹಿರಂಗ ಸಭೆ ಮತ್ತು ಒಂದು ಆಂತರಿಕ ಸಭೆಯನ್ನು ನಾವು ಇನ್ನು 2 ದಿನದೊಳಗಡೆ ಮಾಡಿಬಿಟ್ಟು ನಮ್ಮ ಅಭಿಪ್ರಾಯವನ್ನು ಅಂತಿಮವಾಗಿ ಮಾಧ್ಯಮಗಳ ಮೂಲಕ ಮತ್ತು ಪಕ್ಷದ ವರಿಷ್ಠರ ಗಮನಕ್ಕೆ ತರುವಂಥಕ್ಕೆ ಬಯಸ್ತೇವೆ. ಆದರೆ ಬಹುಶಃ ಟಿಕೆಟ್ ಏನಾದರೂ ಕೈ ತಪ್ಪಿದರೆ ಏನು ಮಾಡಬೇಕು ಅನ್ನುವಂತಹ ಜನಾಭಿಪ್ರಾಯ ಈಗಲೂ ಕೂಡ ಕೇಳ್ತಾ ಇರೋಂಥದ್ದು ಕಾಲ್ಗಳ ಮೂಲಕ, ಮೆಸೇಜ್ಗಳ ಮೂಲಕ ಸಾಕಷ್ಟು ಜನ ಮನೆಗೆ ಬಂದು, ಆಫೀಸುಗಳಿಗೆ ಬಂದು ಮಾತಾಡ್ತಿರೋ ಪ್ರಕಾರ ಚುನಾವಣೆ ಕಣದಿಂದ ಹಿಂದಕ್ಕೆ ಸರಿಬಾರ್ದು. ನೀವು ಒಂದು ವೇಳೆ ಟಿಕೆಟ್ ಕೈ ತಪ್ಪಿತು ಅಂದರೆ ಪಕ್ಷೇತರ ಅಥವಾ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ನೀವು ಚುನಾವಣೆಯನ್ನು ಎದುರಿಸಬೇಕು ಅನ್ನುವಂತಹ ಜನಾಭಿಪ್ರಾಯದ ಮಾತುಗಳು ಕೇಳಿಬರ್ತಾ ಇದೆ. ಸೊ ಹಾಗಾಗಿ ಅದಕ್ಕೆ ಅವಕಾಶ ಪಕ್ಷದ ವರಿಷ್ಠರು ಕೊಡೋದಿಲ್ಲ ಅನ್ನುವಂಥ ನಂಬಿಕೆ ಈಗಲೂ ಕೂಡ ಇದೆ. ಕೊನೆಯ 2 ನಿಮಿಷದಲ್ಲೂ ಕೂಡ ಬದಲಾವಣೆ ಆಗುವಂಥ ನಿಟ್ಟಿನಲ್ಲಿ ಅವಕಾಶಗಳಿರುತ್ತೆ. ಸೊ ಪಕ್ಷದ ವರಿಷ್ಠರು ಈಗಲೂ ಕೂಡ ಸಮೀಕ್ಷೆಗಳ ಆಧಾರದ ಮೇಲೆ ಗೆಲ್ಲುವಂಥವರಿಗೆ ಟಿಕೆಟ್ ಕೊಡ್ತೀವಿ ಅನ್ನುವಂಥ ಒಂದು ಪಾಲಿಸಿ ಮೇಲೆ ನೀವು ಅಭ್ಯರ್ಥಿಗಳ ಆಯ್ಕೆ ಮಾಡೋದೇ ನಿಜವಾಗಿದ್ದರೆ, ಗೆಲ್ಲುವಂಥ ಅಭ್ಯರ್ಥಿಗಳಿಗೆ ಕೊಡಬೇಕು ಅನ್ನೋದೇ ನಿಜವಾಗಿದ್ದರೆ, ಅಹಿಂದ ವರ್ಗನ ಪರಿಗಣನೆ ತಗೋಬೇಕು ಅನ್ನುವಂಥದ್ದು ನಿಜವಾದರೆ, ಸಾಮಾಜಿಕ ನ್ಯಾಯದ ಪರಿಕಲ್ಪನೆ